ಅಯೋಧ್ಯೆ ಪ್ರಕರಣದಲ್ಲಿ ಮಧ್ಯಸ್ಥಿಕೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಈ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಯೋಧ್ಯೆ ಪ್ರಕರಣದಲ್ಲಿ ಮಧ್ಯಸ್ಥಿಕೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. 3 ಸದಸ್ಯರ ಕಮಿಟಿಯಿಂದ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸುವಂತೆ ಆದೇಶ ನೀಡಿದೆ. ಫೈಜಾಬಾದ್ನಲ್ಲಿ ಸಂಧಾನ ಸಭೆ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. 4 ವಾರಗಳಲ್ಲಿ ಸಂಧಾನದ ಫಲಶ್ರುತಿ ಮಾಹಿತಿ ನೀಡಬೇಕು. 8 ವಾರಗಳಲ್ಲಿ ಸಂಧಾನ ಪ್ರಕ್ರಿಯೆ ಅಂತಿಮವಾಗಬೇಕು. ಸಂಧಾನ ಪ್ರಕ್ರಿಯೆ ರಹಸ್ಯವಾಗಿರಬೇಕು, ಸೋರಿಕೆ ಆಗಬಾರದು. ಈ ಒಂದಿಷ್ಟು ಕಂಡೀಷನ್ಸ್ಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಅಂದರೆ ಅಯೋಧ್ಯೆ ಪ್ರಕರಣದಲ್ಲಿ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸುವ ಸಮಿತಿ ಅಂದರೆ ಕಮಿಟಿಯನ್ನ ರಚನೆ ಮಾಡಲಾಗ್ತಿದೆ. ಒಂದೇ ವಾರದಲ್ಲಿ ಮಧ್ಯಸ್ಥಿಕೆ ಪ್ರಕ್ರಿಯೆ ಆರಂಭಿಸುವುದಕ್ಕೆ ಸೂಚನೆ ಕೂಡ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಫೈಜಾಬಾದ್ನಲ್ಲಿ ಸಂಧಾನ ಸಭೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ನಿವೃತ್ತ ನ್ಯಾಯಮೂರ್ತಿ ಖಲೀಫುಲ್ಲಾ ನೇತೃತ್ವದಲ್ಲಿ ಮಧ್ಯಸ್ಥಿಕೆ ಸಮಿತಿಯನ್ನು ರಚಿಸಲಾಗಿದೆ. ಶ್ರೀ ರವಿಶಂಕರ್ ಗುರೂಜಿ ಮತ್ತು ಶ್ರೀರಾಮ ಪಂಚು ಸದಸ್ಯರು ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಒಂದೇ ವಾರದಲ್ಲಿ ಮಧ್ಯಸ್ಥಿಕೆ ಪ್ರಕ್ರಿಯೆ ಆರಂಭಿಸುವುದಕ್ಕೆ ಸೂಚನೆ ನೀಡಲಾಗಿದೆ. 4 ವಾರಗಳಲ್ಲಿ ಸಂಧಾನದ ಫಲಶ್ರುತಿಯ ಮಾಹಿತಿಯನ್ನ ಕೋರ್ಟ್ಗೆ ನೀಡಬೇಕು. 8 ವಾರಗಳಲ್ಲಿ ಸಂಧಾನ ಪ್ರಕ್ರಿಯೆ ಅಂತಿಮವಾಗಬೇಕು ಅನ್ನುವಂಥ ಸ್ಪಷ್ಟ ಒಂದು ಸೂಚನೆಯನ್ನ ಕೋರ್ಟ್ ಈ ಒಂದು ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಅಯೋಧ್ಯೆ ಪ್ರಕರಣದಲ್ಲಿ ಸಂಧಾನಕ್ಕೆ ಈಗ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆದರೆ ಸಂಧಾನಕ್ಕೂ ಕೂಡ ಪರ ವಿರೋಧ ಚರ್ಚೆಗಳು ವ್ಯಕ್ತವಾಗ್ತಾ ಇದ್ವು. होती है तो वो सुप्रीम कोर्ट से उसको क्लैरिफाई करेगा। रिपोर्ट ऑलवेज मीडिएटर अपनी रिपोर्ट सुप्रीम कोर्ट के सामने सबमिट करेगा और वो रिपोर्ट सुप्रीम कोर्ट को अगर उसमें उनको कोई डिफिकल्टी होती है तो वो सुप्रीम कोर्ट से उस बात को क्लैरिफाई करेंगे। जस्टिस खलीफुल्ला सुप्रीम कोर्ट के रिटायर्ड जज रहे हैं और ये सुप्रीम कोर्ट का विशेषाधिकार है कि वो किसको मीडिएटर अपॉइंट करता है। अगर मीडिएटरी प्रोसीडिंग्स को कोई भी डिफिकल्टी होती है तो वो सुप्रीम कोर्ट से उसको क्लैरिफाई करेगा। रिपोर्ट ऑलवेज मीडिएटर अपनी रिपोर्ट सुप्रीम कोर्ट के सामने मैं आप सपोर्ट कर रहा हूं और उसमें सबसे बड़ी बात है कि श्री रविशंकर जी का नाम है, जो हम लोग काफी समय से मीडिएशन के प्रयास कर रहे थे। हम लोगों ने बातचीत का काफी आगे बढ़ाया था, तो इसलिए हम इसका स्वागत कर रहे हैं। नहीं, मैं आप सपोर्ट कर रहा हूं और उसमें सबसे बड़ी बात है कि श्री रविशंकर जी का नाम है, जो हम लोग काफी समय से मीडिएशन के प्रयास कर रहे थे। हम लोगों ने बातचीत का काफी आगे बढ़ाया था, तो इसलिए हम इसका स्वागत कर रहे हैं। नहीं, मैं आप सपोर्ट कर रहा हूं और उसमें सबसे बड़ी बात है कि श्री रविशंकर जी का नाम है, जो हम लोग काफी समय से मीडिएशन के प्रयास ಅಯೋಧ್ಯೆ ಪ್ರಕರಣದಲ್ಲಿ ಮಧ್ಯಸ್ಥಿಕೆ ಸಂಬಂಧಪಟ್ಟಂತೆ ವಕೀಲರೊಬ್ಬರು ಹೇಳಿದ್ರು. ಅಂದ್ರೆ ಈಗ ಕೋರ್ಟ್ ಯಾರನ್ನ ನೇಮಿಸಬೇಕು ಅನ್ನುವಂಥದ್ದು ಕೂಡ ಕೋರ್ಟ್ಗೆ ಬಿಟ್ಟ ವಿಚಾರ. ಕೋರ್ಟ್ ಆ ಕುರಿತಂತೆ ಈಗ ನಿವೃತ್ತ ನ್ಯಾಯಮೂರ್ತಿ ಖಲೀಫುಲ್ಲಾ ನೇತೃತ್ವದ ಒಂದು ಸಮಿತಿಯನ್ನು ರಚಿಸಿದೆ. ಆ ಒಂದು ಸಮಿತಿ ಕಮಿಟಿ ಏನಿದೆ ಈ ಮಧ್ಯಸ್ಥಿಕೆಯ ಎಲ್ಲ ಪ್ರಕ್ರಿಯೆಗಳನ್ನ ಪೂರೈಸುತ್ತೆ. ಇಲ್ಲಿ ಪ್ರಮುಖವಾಗಿ ಒಂದು ವೇಳೆ ಏನಾದರೂ ಮಧ್ಯಸ್ಥಿಕೆ ಮಾಡುವ ವಿಚಾರದಲ್ಲೂ ಕೂಡ ಸದಸ್ಯರ ಕಮಿಟಿಗೂ ಏನಾದರೂ ಸವಾಲುಗಳು ಎದುರಾದಲ್ಲಿ, ಸಂದರ್ಭಗಳು ಎದುರಾದಲ್ಲಿ ಅದನ್ನ ಮತ್ತೆ ಪುನಃ ಸುಪ್ರೀಂ ಕೋರ್ಟ್ನ ಮೂಲಕವೇ ಬಗೆಹರಿಸಿಕೊಳ್ಳಲಾಗುತ್ತೆ ಅನ್ನುವಂಥ ಅಂಶವನ್ನು ಕೂಡ ಹೇಳಿದ್ರು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗುತ್ತೆ ಇಷ್ಟು ದಶಕಗಳ ಕಾಲವೂ ಕೂಡ ಬಗೆಹರಿಯದಂಥ ಒಂದು ಸಮಸ್ಯೆ. ಇಲ್ಲಿ ಬರೀ ಇಬ್ಬರು ವ್ಯಕ್ತಿಗಳ ನಡುವಿನ ಇದು ಹೋರಾಟ ಅಲ್ಲ, ಇಬ್ಬರು ವ್ಯಕ್ತಿಗಳ ನಡುವಿನ ವ್ಯಾಜ್ಯವಲ್ಲ. ಇದು ಸಮುದಾಯಗಳ ನಡುವಿನ ಒಂದು ಭಿನ್ನಾಭಿಪ್ರಾಯ ಆಗಿದೆ. ಭಾವನಾತ್ಮಕವಾಗಿ ಈ ಒಂದು ಪ್ರಕರಣದಲ್ಲಿ ಬೆಸೆದುಕೊಂಡಿರುವಂತಹ ಒಂದು ಪ್ರಕರಣ ಆಗಿದೆ. ಹೀಗಾಗಿ ಇದನ್ನ ಮಧ್ಯಸ್ಥಿಕೆ ಅಥವಾ ಸಂಧಾನದ ಮೂಲಕ ನಾವು ಬಗೆಹರಿಸಿಕೊಂಡ್ರೆ ಒಳಿತು ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಅದರ ಜೊತೆಗೆ ಸಂಧಾನದಿಂದ ಯಾವುದೂ ಅಂದ್ರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಚರ್ಚೆ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತವೆ. ಈಗ ಸದ್ಯಕ್ಕೆ 3 ಸದಸ್ಯರ ಕಮಿಟಿಯಿಂದ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸುವಂತೆ ಸುಪ್ರೀಂ ಆದೇಶ ನೀಡಿದೆ. ಅದರ ಜೊತೆಗೆ ಒಂದಿಷ್ಟು ಸ್ಪಷ್ಟ ಸೂಚನೆಗಳನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಒಂದೇ ವಾರದಲ್ಲಿ ಮಧ್ಯಸ್ಥಿಕೆ ಪ್ರಕ್ರಿಯೆ ಆರಂಭಿಸಬೇಕು. 1 ವಾರದ ಒಳಗಾಗಿ 4 ವಾರಗಳಲ್ಲಿ ಸಂಧಾನದ ಫಲಶ್ರುತಿಯ ಮಾಹಿತಿಯನ್ನು ಕೊಡಬೇಕು. 8 ವಾರಗಳಲ್ಲಿ ಸಂಧಾನ ಪ್ರಕ್ರಿಯೆ ಅಂತಿಮವಾಗಬೇಕು. ಹಾಗೆಯೇ ಸಂಧಾನ ಪ್ರಕ್ರಿಯೆಯ ರಹಸ್ಯವಾಗಿರಬೇಕು. ಏನೇ ವಿಚಾರಗಳಿರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಆ ಮಾಹಿತಿ ಯಾವುದು ಕೂಡ ಸೋರಿಕೆ ಆಗಬಾರದು ಅನ್ನುವಂಥ ಸ್ಪಷ್ಟ ಸೂಚನೆ ಕೊಟ್ಟಿದೆ. ದೇಶದ ಅತಿ ದೊಡ್ಡ ವಿವಾದಾತ್ಮಕ ಅಯೋಧ್ಯೆ ಪ್ರಕರಣವನ್ನ ಮಧ್ಯಸ್ಥಿಕೆಯ ಮೂಲಕ ಪರಿಹರಿಸಿಕೊಳ್ಳುವಂತಹ ಸಂಬಂಧ ಏನು ಮಹತ್ವದ ಆದೇಶ ಹೊರಬಿದ್ದಿದೆ.
ಪ್ರಮುಖವಾಗಿ ಇದಕ್ಕೆ ಪರ ವಿರೋಧ ಅಭಿಪ್ರಾಯಗಳು ಕೂಡ ಈ ಒಂದು ವಿಚಾರಣೆ ವೇಳೆ ವ್ಯಕ್ತವಾಗಿದ್ವು. ಅಂದರೆ ಪ್ರಮುಖವಾಗಿ ಇಲ್ಲಿ ಯಾವ ಒಂದು ವಿಚಾರವನ್ನು ನಾವು ಇಷ್ಟು ದಶಕಗಳ ಕಾಲವೂ ಕೂಡ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ವೋ ಅದು ಒಂದು ಮಾತುಕತೆಯ ಮೂಲಕ ಸಾಧ್ಯವಾಗುತ್ತಾ ಸಂಧಾನ ಮಾಡೋದಾದರೂ ಕೂಡ, ಯಾವ ರೀತಿಯ ಒಂದು ಜಾಗದ ವಿವಾದವನ್ನು ಸಂಧಾನದ ಮೂಲಕ ಅಥವಾ ಹೊಂದಾಣಿಕೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು, ಇದು ಎಷ್ಟು ಮಟ್ಟಿಗೆ ಒಳಿತು, ಕಾನೂನಾತ್ಮಕ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಈಗ ಏನು ಈ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ. ಈಗ ಸದ್ಯಕ್ಕೆ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಇದು ಭಾವನಾತ್ಮಕ ವಿಚಾರ ಅಂತ ಏನು ಒಂದು ವಾದವನ್ನ ಮಾಡಲಾಗ್ತಾ ಇದೆ. ಈ ಒಂದು ವಾದದ ನಡುವೆ ಕೂಡ ಭಾವನಾತ್ಮಕ ವಿಚಾರವನ್ನ ನಾವು ಸಂಧಾನ ಅಥವಾ ಹೊಂದಾಣಿಕೆ ಮೂಲಕ ಬಗೆಹರಿಸಿಕೊಳ್ಬೇಕು, ಮತ್ತೆ ಮತ್ತೆ ಹೋರಾಟ ಮಾಡ್ತಾ ಹೋದ್ರೆ ಅದು ಬಗೆಹರಿಯೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತದೆ. ಅಂದ್ರೆ ಇದು ಇಬ್ಬರು ವ್ಯಕ್ತಿಗಳ ನಡುವಿನ ವ್ಯಾಜ್ಯವಲ್ಲದ ಕಾರಣ ಇಂಥ ಪ್ರಕರಣವನ್ನ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಸಾಧ್ಯವಾಗೋದಾದ್ರೂ ಕೂಡ ಅದೆಷ್ಟು ಮಟ್ಟಿಗೆ ಅಂದ್ರೆ ಸುಲಭವಾಗುತ್ತೆ ಎರಡೂ ಸಮುದಾಯಗಳನ್ನ ಕನ್ವಿನ್ಸ್ ಮಾಡುವಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಹಾಗೆಯೇ ಸಂಧಾನ ಅಂದ್ರೆ ಅದು ಹೊಂದಾಣಿಕೆ, ವಿವಾದವನ್ನು ಪರಿಣಾಮಕಾರಿಯಾಗಿ ಪರಿಹರಿಸೋದಕ್ಕೆ ಮಾತುಕತೆಯ ಮೂಲಕ, ಸಂಧಾನದ ಮೂಲಕ, ಒಂದು ಸಣ್ಣ ಹೊಂದಾಣಿಕೆ ಮಾಡಿಕೊಳ್ಳೋ ಮೂಲಕ ಅದು ಸಾಧ್ಯವಾಗೋದಾದರೆ ಅದೊಂದು ಯಶಸ್ಸು ಅಂತಲೇ ಹೇಳ್ಬೋದು. ಯಾಕಂದರೆ ದಶಕಗಳಿಂದಲೂ ಕೂಡ ಇದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಇಲ್ಲಿವರೆಗೂ ಕೂಡ ಅದು ಹಾಗೆಯೇ ಪ್ರಕರಣವಾಗಿ ಉಳಿದಿದೆ. ದೇಶದ ಅತಿ ದೊಡ್ಡ ವಿವಾದಾತ್ಮಕ ಪ್ರಕರಣವಾಗಿದೆ. ರಾಜಕೀಯವಾಗಿಯೂ ಕೂಡ ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಂತಹ ಒಂದು ಪ್ರಕರಣ. ಹಾಗಾಗಿ ನ್ಯಾಯಾಲಯ ಈ ಒಂದು ಏನು ಸಂಧಾನದ ಮೂಲಕ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದೆ. ಇದು ಮುಂದಿನ ಬೆಳವಣಿಗೆಗಳ ಬಗ್ಗೆ ಕುತೂಹಲ ಮೂಡಿಸಿದೆ. ಯಾಕಂದರೆ ಕಮಿಟಿ 3 ಸದಸ್ಯರ ಕಮಿಟಿ ಏನಿದೆ, ಈ ಕಮಿಟಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಿ ಸಂಧಾನವನ್ನು ಮಾಡಿಕೊಳ್ಳಲಾಗುತ್ತೆ ಮತ್ತು ಆ ಸಂಧಾನಕ್ಕೆ ನಿಜವಾಗ್ಲೂ ಕಮಿಟಿ ಸದಸ್ಯರು ಒಪ್ಕೊಳ್ತಾರಾ, ಅಂದರೆ ಈ ಕಮಿಟಿ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವಾದ ನಂತರದ ಬೆಳವಣಿಗೆಗಳು, ಅಂದರೆ ಅದು ಸುಪ್ರೀಂ ಕೋರ್ಟ್ಗೆ ಆ ವರದಿ ಹೋಗುತ್ತೆ, ಅಲ್ಲಿ ಎಲ್ಲೂ ಕೂಡ ರಹಸ್ಯವಾಗಿರಬೇಕು, ಸೋರಿಕೆ ಆಗಬಾರ್ದು ಅನ್ನುವಂಥದ್ದು ಕೂಡ ಗಮನಿಸಬೇಕಾಗತ್ತೆ. ಇದು ಯಾವ ರೀತಿ ಒಂದು ಕಮಿಟಿ ವರದಿನ ಕೊಡುತ್ತೆ ಮತ್ತು ಆ ಕಮಿಟಿಯ ವರದಿ ನಿಜವಾಗಲೂ ಒಪ್ಕೊಳ್ಳುತ್ತಾ ಬೇರೆ ಬೇರೆ ಆ ಎರಡೂ ಸಮುದಾಯಗಳು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಅಯೋಧ್ಯೆ ಪ್ರಕರಣ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದಿರುವಂತಹ ಪ್ರಕರಣವಾಗಿದೆ. ಭಾವನೆಗಳ ಪ್ರಶ್ನೆ ಇದೆ, ಇಲ್ಲಿ ಮಾತುಕತೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದಿಷ್ಟು ಸಮುದಾಯವೂ ಇದೆ. ಅಂದರೆ ಅಯೋಧ್ಯೆ ರಾಮ ಜನ್ಮಭೂಮಿ ಅನ್ನೋ ಬಗ್ಗೆ ಅನುಮಾನವೇ ಇಲ್ಲ ನಮಗೆ, ಆದರೆ ಅಯೋಧ್ಯೆಯಲ್ಲಿ ರಾಮ ಜನ್ಮಸ್ಥಾನ ಯಾವುದು ಅನ್ನುವಂಥ ಪ್ರಶ್ನೆ ಮಾಡುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ಆದರೆ ಇದು ಎಲ್ಲೋ ಒಂದು ಕಡೆ ಇಷ್ಟರ ಮಟ್ಟಿಗೆ ಇಷ್ಟು ದಶಕಗಳಿಂದಲೂ ಕೂಡ ಕಾನೂನು ಹೋರಾಟವಾಗಿ ಬಂದಂಥ ಒಂದು ಪ್ರಕರಣವನ್ನು ಈಗ ಮಾತುಕತೆಯ ಮೂಲಕ, ಸಂಧಾನದ ಮೂಲಕ ನಾವು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯವಾ ಅನ್ನುವಂಥ ಅನುಮಾನಗಳು ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಆದೇಶ ನೀಡಿದೆ, ಇದು ಭಾವನಾತ್ಮಕ ವಿಚಾರವಾಗಿರೋದ್ರಿಂದ ಸಂಧಾನ ಮೂಲಕ ಇದನ್ನು ಬಗೆಹರಿಸಿಕೊಳ್ಳದೆ ಉತ್ತಮ ಮಾರ್ಗವಾಗಿದೆ ಅಂತ. ಹಾಗಾಗಿ 3 ಸದಸ್ಯರ ಕಮಿಟಿಯನ್ನು ಕೂಡ ಈಗ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸುವಂತೆ ಒಂದು ಏನು ರಚನೆ ಮಾಡಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಖಲೀಫುಲ್ಲಾ ನೇತೃತ್ವದ ಮಧ್ಯಸ್ಥಿಕೆ ಸಮಿತಿ ಫೈಜಾಬಾದ್ನಲ್ಲಿ ಸಂಧಾನ ಸಭೆಯನ್ನು ನಡೆಸುತ್ತೆ. सुप्रीम कोर्ट अगर मीडिएटरी प्रोसीडिंग्स को कोई भी डिफिकल्टी होती है तो वो सुप्रीम कोर्ट से उसको क्लैरिफाई करेगा। रिपोर्ट ऑलवेज मीडिएटर अपनी रिपोर्ट सुप्रीम कोर्ट के सामने सबमिट करेगा और वो रिपोर्ट सुप्रीम कोर्ट को अगर उसमें उनको कोई डिफिकल्टी होती है तो वो सुप्रीम कोर्ट से उस बात को क्लैरिफाई करेंगे। जस्टिस खलीफुल्ला सुप्रीम कोर्ट के रिटायर्ड जज रहे हैं और ये सुप्रीम कोर्ट का विशेषाधिकार है कि वो किसको मीडिएटर अपॉइंट करे। नहीं, मैं आप सपोर्ट कर रहा हूं और उसमें सबसे बड़ी बात है कि श्री रविशंकर जी का नाम है, जो हम लोग काफी समय से मीडिएशन के प्रयास कर रहे थे। हम लोगों ने बातचीत का काफी हम लोगों ने आगे बढ़ाया था, तो इसलिए हम इसका स्वागत करते हैं। नहीं, मैं आप सपोर्ट कर रहा हूं और उसमें सबसे बड़ी बात है कि श्री रविशंकर जी का नाम है, जो हम लोग काफी समय से मीडिएशन के प्रयास कर रहे थे। हम लोगों ने बातचीत का काफी हम लोगों ने आगे बढ़ाया था, तो इसलिए हम इसका स्वागत करते हैं। नहीं, मैं आप सपोर्ट कर रहा हूं और उसमें सबसे बड़ी बात है कि श्री रविशंकर जी का नाम है, जो हम लोग काफी समय से मीडिएशन के प्रयास कर रहे थे। हम लोगों ने बातचीत का काफी हम लोगों ने आगे बढ़ाया था, तो इसलिए हम इसका स्वागत करते हैं। नहीं, मैं आप सपोर्ट कर रहा हूं और उसमें सबसे बड़ी बात है कि श्री रविशंकर जी का नाम है, जो हम लोग काफी समय से